ಮೀನುಗಳು ನೀಡುವ ಸ್ಪೆಷಲ್ ಟ್ರೀಟ್ಮೆಂಟ್. ಪಾದದ ಸೌಂದರ್ಯ ಹೆಚ್ಚಿಸುವ ಈ ಟ್ರೀಟ್ಮೆಂಟ್ನಿಂದ ಆಗುವ ಲಾಭಗಳೇನು? ಹೇಗೆ ಮೀನುಗಳು ನಿಮ್ಮ ಬಿರುಕು ಬಿಟ್ಟ ಪಾದದ ಸೌಂದರ್ಯವನ್ನ ಹೆಚ್ಚಿಸುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಮೀನಿನಿಂದ ಹೆಣ್ಣಿನ ಅಂದ, ಹೆಂಗಳೆಯರ ಸೌಂದರ್ಯ ಹೆಚ್ಚಿಸೋ ಮೀನುಗಳು, ತ್ವಚೆಯ ಕಾಂತಿಗೆ ಮೀನಿನ ಚಿಕಿತ್ಸೆ. ಇದೇನಪ್ಪ, ಮೀನಿಗೂ ಹೆಣ್ಣಿನ ಅಂದಕ್ಕೂ ಯಾವ ರೀತಿಯ ನಂಟು ಅಂತ ತಲೆ ಕೆಡಿಸಿಕೊಳ್ತಿದ್ದೀರಾ? ಮೀನಿನಿಂದ ನಿಮ್ಮ ತ್ವಚೆಯ ಹೊಳಪು ಹೆಚ್ಚಿಸಬಹುದು. ಇದು ನೀವು ನಂಬಲೇಬೇಕಾದ ಸತ್ಯ ಕಣ್ರಿ. ನಿಮ್ಮ ತ್ವಚೆಯ ಅಂದ ಹೆಚ್ಚಿಸಲು ಸಾಕಷ್ಟು ಸೌಂದರ್ಯ ಚಿಕಿತ್ಸೆಗಳಿವೆ. ಬಗೆ ಬಗೆಯ ಪೆಡಿಕ್ಯೂರ್, ಮೆನಿಕ್ಯೂರ್, ಫೇಶಿಯಲ್ ಒಂದ ಎರಡ ಹೇಳ್ತಾ ಹೋದ್ರೆ ಟೈಮೇ ಸಾಕಾಗಲ್ಲ. ಆದ್ರೆ ನಿಮ್ಮ ಕೋಮಲ ತ್ವಚೆಗಾಗಿ ಸ್ಪಾ ಟ್ರೀಟ್ಮೆಂಟ್ ನೀಡಲು ನಾವು ರೆಡಿ ಅಂತೀವಿ ಈ ಡಾಕ್ಟರ್ ಫಿಶ್. ಇದ್ಯಾವುದು ಡಾಕ್ಟರ್ ಫಿಶ್ ಅಂತೀರಾ? ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ ನೋಡಿ. ಡಾಕ್ಟರ್ ಫಿಶ್ ಬಾಡಿ ಸ್ಪಾದಲ್ಲಿ ಒಂದು ಡಿಫರೆಂಟ್ ಟ್ರೀಟ್ಮೆಂಟ್, ಈ ಫಿಶ್ ಸ್ಪಾ. ಇದನ್ನ ಡಾಕ್ಟರ್ ಫಿಶ್ ಅಂತ ಕೂಡ ಕರೀತಾರೆ. ಇದೇನಪ್ಪ ಫಿಶ್ ಸ್ಪಾ ಅಂತ ಹುಬ್ಬೇರಿಸಬೇಡಿ. ಈ ಮೀನಿನ ಚಿಕಿತ್ಸೆ ಬೇರೆ ದೇಶದಿಂದ ಬಂದಿರೋ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್. ಈ ಫಿಶ್ ಸ್ಪಾದಲ್ಲಿ ಒಂದೇ ತಳಿಯ ಮೀನುಗಳನ್ನ ಉಪಯೋಗಿಸಲಾಗುತ್ತೆ. ಈ ಮೀನುಗಳು ನಿಮ್ಮ ತ್ವಚೆಯ ಸಮಸ್ಯೆ ನಿವಾರಿಸುತ್ತಂತೆ. ಸ್ಪಾ ಟಬ್ ನಲ್ಲಿ ನೀವು ಕಾಲುಗಳನ್ನ ಇಡೋದೇ ಸಾಕು. ಪುಟ್ಟ ಪುಟ್ಟ ಮೀನುಗಳು ನಿಮ್ಮ ಕಾಲುಗಳನ್ನ ಮುತ್ತಿಕೊಳ್ಳುತ್ತೆ. ಈ ಡಾಕ್ಟರ್ ಫಿಶ್ ನಿಮ್ಗೆ ಕಚ್ಚುಗುಳಿ ನೀಡುತ್ತೆ. ಹೀಗೆ ನಿಮ್ಮ ಪಾದಗಳಿಗೆ ಮುತ್ತಿಡ್ತಾ ಡೆಡ್ ಸ್ಕಿನ್ ತೆಗೆದು ಹಾಕುತ್ತೆ. ನಿಮ್ಮ ಸ್ಕಿನ್ ಮೇಲಿರೋ ಕೊಳೆ ಹಾಗೂ ಟ್ಯಾನ್ ರಿಮೂವ್ ಮಾಡುತ್ತೆ. ಹಾಗೆ ಪಾದಗಳಿಗೆ ಹೊಳಪು ನೀಡುತ್ತೆ ಈ ಡಾಕ್ಟರ್ ಫಿಶ್. ನಾನು ಯಾವಾಗ ಜಸ್ಟ್ ಕಾಲು ಹಾಕಿ ನೋಡಿದಾಗ ಫಸ್ಟ್ ಫಿಶ್ ಬಂದು ನಮ್ಗೆ ಯಾವಾಗ ಇದು ಮಾಡುತ್ತೆ ಆವಾಗ ಜಸ್ಟ್ ಟಿಕ್ಲಿಂಗ್ ಆದಷ್ಟು ಸೆನ್ಸೇಷನ್ ಇರುತ್ತೆ. ಆಮೇಲೆ ಒನ್ ಬೈ ಒನ್ ನಿಧಾನಕ್ಕೆ ಅದು ಯಾವಾಗ ಎಲ್ಲ ಸೇರಿ ಬರ್ತಾ ಇರುತ್ತೆ ಅವಾಗ ಕ್ಲೀನ್ ಆಗ್ತಾ ಇರೋ ಅಂಡ್ ರಿಲ್ಯಾಕ್ಸೇಷನ್ ಆಗ್ತಾ ಇರೋ ಫೀಲಿಂಗ್ ಬರ್ತಾ ಇರುತ್ತೆ. ಈ ಮೀನಿನ ಹೆಸರು ಗರಾರುಫಾ. ಇವುಗಳನ್ನ ಟರ್ಕಿಯಿಂದ ತರಿಸಿಕೊಳ್ತಾರಂತೆ. ಈ ಮೀನುಗಳು ಚರ್ಮಕ್ಕೆ ತುಂಬಾ ಆರೋಗ್ಯಕರವಂತೆ. ಹಾಗಾಗಿ ಇದನ್ನ ಜಪಾನಿಯರು ಡಾಕ್ಟರ್ ಫಿಶ್ ಅಂತ ಕರೆದ್ರು. ಹಾಗಾಗಿ ಇದೀಗ ಈ ಫಿಶ್ಗಳು ಡಾಕ್ಟರ್ ಫಿಶ್ ಅಂತಾನೆ ಫೇಮಸ್. ಈ ಮೀನಿನ ಚಿಕಿತ್ಸೆ ಹೊಸದೇನಲ್ಲ. ಹಲವಾರು ವರ್ಷಗಳ ಹಿಂದೆಯೇ ಇದನ್ನ ಬಳಸಲಾಗಿತ್ತಂತೆ. ಆದ್ರೆ ಕಾಲ ಕಳೆದಂತೆ ಈ ಚಿಕಿತ್ಸೆ ಮರೆಯಾಗಿತ್ತು. ಇದೀಗ ಮತ್ತೆ ಡಾಕ್ಟರ್ ಫಿಶ್ ಟ್ರೀಟ್ಮೆಂಟ್ ಎಂಟ್ರಿ ಕೊಟ್ಟಿದೆ. ಡಾಕ್ಟರ್ ಫಿಶ್ ಕಚ್ಚೋದಿಲ್ವಾ? ಈ ಮೀನುಗಳಿಗೆ ಹಲ್ಲೆ ಇರೋದಿಲ್ಲ. ಹಾಗಾಗಿ ಇದು ನಿಮ್ಗೆ ಕಚ್ಚಲ್ಲ. ಸೊ ಡೋಂಟ್ ವರಿ. ತನ್ನ ಸಾಫ್ಟ್ ಆದ ಒಸಡಿನಿಂದ ನಿಮ್ಮ ಪಾದಗಳಿಗೆ ಪೆಡಿಕ್ಯೂರ್ ಟ್ರೀಟ್ಮೆಂಟ್ ನೀಡುತ್ತೆ. ಅದು ಒಂಥರ ಮುದ ನೀಡೋ ಅನುಭವ. ಅಲ್ಲದೆ ನಿಮ್ಮ ಕಾಲಿನಲ್ಲಿ ಬಿರುಕು ಬಿಟ್ಟಿದ್ರೆ ಈ ಡಾಕ್ಟರ್ ಫಿಶ್ ನಿಮ್ಗೆ ಹೇಳಿ ಮಾಡಿಸಿದ ಚಿಕಿತ್ಸೆ. ಕೆಲವು ದಿನಗಳ ಚಿಕಿತ್ಸೆ ನಿಮ್ಮ ಕಾಲಿನ ಬಿರುಕು ಕಡಿಮೆ ಮಾಡುತ್ತೆ. ಅಲ್ಲದೆ ಸಾಫ್ಟ್ ಕೂಡ ಆಗುತ್ತೆ. ಈ ಡಾಕ್ಟರ್ ಫಿಶ್ಗಳ ಬಾಯಲ್ಲಿ ಔಷಧೀಯ ಎನರ್ಜೈಮ್ ಇದೆ. ಈ ಮೀನಿನ ಚಿಕಿತ್ಸೆ ಕೇವಲ ನಿಮ್ಮ ಕೈಕಾಲುಗಳಿಗೆ ಅನ್ಕೋಬೇಡಿ. ಡಾಕ್ಟರ್ ಫಿಶ್ ಫೇಶಿಯಲ್ ಕೂಡ ಮಾಡಲಾಗುತ್ತೆ. ಇದು ನಿಮ್ಮ ತ್ವಚೆ ಮೇಲೆ ಒಂಥರ ಸ್ಕ್ರಬ್ ನಂತೆ ವರ್ಕ್ ಮಾಡುತ್ತೆ. ಕ್ಷಣಾರ್ಧದಲ್ಲಿ ನಿಮ್ಮ ಮುಖದ ಮೇಲಿನ ಕೊಳೆ ತೆಗೆದು ಹಾಕುತ್ತೆ. ಡೆಡ್ ಸ್ಕಿನ್ ರಿಮೂವ್ ಮಾಡಿ ಹೊಸ ಚರ್ಮದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಅದ್ರಲ್ಲಿ ಇರೋದು ವೇಸ್ಟ್ ಎಲ್ಲ ಫಸ್ಟ್ ಸಕ್ ಮಾಡುತ್ತೆ. ಸಕ್ ಮಾಡಿದ ಮೇಲೆ ಏನಾಗುತ್ತೆ, ಬಹಳ ಕ್ಲೀನ್ ಆಗುತ್ತೆ. ಆ ಬ್ಯಾಕ್ಟೀರಿಯಾ, ಫಂಗಸ್ಸು, ವೈರಸ್ಸು ಆ ಬಾಯಿ ಹತ್ರ ತೆಗೆದು ಬಿಡುತ್ತೆ. ಜನಗಳು ಅನ್ಕೊಂತಾರೆ ಈ ತರ ತೆಗೆದು ಬಿಟ್ಟ ಮೇಲೆ ಏನು ಸೈಡ್ ಎಫೆಕ್ಟ್ಸ್ ಏನೋ ಬರುತ್ತೆ ಏನೋ ಅನ್ಕೊಂತಾರೆ. ಬಟ್ ಸೈಡ್ ಎಫೆಕ್ಟ್ಸ್ ಏನು ಬರಲ್ಲ. ಕೆಮಿಕಲ್ ಫ್ರೀ ಸ್ಪಾ. ಈ ಫಿಶ್ ಸ್ಪಾಗೆ ಯಾವುದೇ ರೀತಿಯ ಕೆಮಿಕಲ್ ಉಪಯೋಗಿಸೋದಿಲ್ಲ. ನೀರಿನಲ್ಲಿ ಇರೋ ಮೀನುಗಳು ನಿಮ್ಮ ತ್ವಚೆಗೆ ಕಚ್ಚುಗುಳಿ ನೀಡೋ ಒಂದು ನ್ಯಾಚುರಲ್ ಟ್ರೀಟ್ಮೆಂಟ್. ಈ ಡಾಕ್ಟರ್ ಫಿಶ್ ನಿಮ್ಮ ಬೆರಳು ಹಾಗೂ ಅಂಗಾಂಗಗಳ ಸೂಕ್ಷ್ಮ ಜಾಗದಲ್ಲಿ ಬ್ಯಾಕ್ಟೀರಿಯಾ ಕ್ಲೀನ್ ಮಾಡುತ್ತೆ. ಹೀಗೆ ಮಾಡೋದ್ರಿಂದ ನಿಮ್ಮ ದೇಹದ ರಕ್ತ ಸಂಚಾರ ಸುಗಮಗೊಳ್ಳುತ್ತೆ. ಈ ಡಾಕ್ಟರ್ ಫಿಶ್ ಥೆರಪಿಯಿಂದ ನಿಮಗೆ ಆರಾಮದಾಯಕ ನಿದ್ದೆ ಕೂಡ ಸಿಗುತ್ತೆ. ಇಷ್ಟೆಲ್ಲ ಉಪಯೋಗವಿರೋ ಈ ಫಿಶ್ ಸ್ಪಾ ಬೆಲೆ ಎಷ್ಟು ಅಂತೀರಾ? ಡೋಂಟ್ ವರಿ. ಇದರ ಚಿಕಿತ್ಸೆಗೆ ಹೆಚ್ಚೇನು ಖರ್ಚಾಗಲ್ಲ. ಅರ್ಧ ಗಂಟೆಯ ಫಿಶ್ ಸ್ಪಾಗೆ ಜಸ್ಟ್ 100 ರೂಪಾಯಿ. ಪೆಡಿಕ್ಯೂರ್, ಮೆನಿಕ್ಯೂರ್, ಫೇಶಿಯಲ್ ಹೀಗೆ ಬೇರೆ ಬೇರೆ ಚಿಕಿತ್ಸೆಗಳು ಲಭ್ಯ. ಹಾಗಾಗಿ ಈ ಚಿಕಿತ್ಸೆ ಎಲ್ಲರ ಕೈಗೆಟುಕೋ ಹಾಗಿದೆ.
ಇನ್ನು ಈ ಫಿಶ್ ಸ್ಪಾ ಟ್ರೀಟ್ಮೆಂಟ್ ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋದು ಬಹುತೇಕರ ಪ್ರಶ್ನೆ. ಈ ಫಿಶ್ ಸ್ಪಾ ಟ್ರೀಟ್ಮೆಂಟ್ ನಲ್ಲಿ ಪ್ರತಿದಿನ ನೀರು ಬದಲಾಯಿಸಲಾಗುತ್ತಂತೆ. ಹಾಗೆ ಇಲ್ಲಿ ಚರ್ಮ ರೋಗ ಇರೋರಿಗೆ ಈ ಫಿಶ್ ಸ್ಪಾ ಚಿಕಿತ್ಸೆ ನಿರಾಕರಿಸಲಾಗುತ್ತಂತೆ. ಹಾಗಾಗಿ ಈ ನೀರು ಕ್ಲೀನ್ ಆಗಿರುತ್ತಂತೆ. ನೋಡಿದ್ರಲ್ಲ ಡಾಕ್ಟರ್ ಫಿಶ್ ಸ್ಪಾ. ಪುಟ್ಟ ಪುಟ್ಟ ಮೀನುಗಳು ಡಾಕ್ಟರ್ನಂತೆ ಹೇಗೆ ನಿಮ್ಮ ತ್ವಚೆಗೆ ಕಾಂತಿ ನೀಡುತ್ತೆ ಅಂತ. ಈ ಮೀನುಗಳು ನಿಮಗೆ ಕಚ್ಚುಕುಳಿ ನೀಡೋದ್ರಿಂದ ಒಂದ್ ರೀತಿ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಮೈ ಮನಗಳಿಗೆ ಮುದ ನೀಡೋ ಈ ಫಿಶ್ ಸ್ಪಾ ನೀವು ಒಮ್ಮೆ ಟ್ರೈ ಮಾಡಿ. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ನೀಡೋ ಈ ಫಿಶ್ ನಿಮ್ಗೂ ಕೂಡ ಇಷ್ಟವಾಗಬಹುದು. ಫಿಶ್ ಸ್ಪಾ ಬಗ್ಗೆ ನೋಡಿದ್ದಾಯ್ತು. ಇನ್ನು ಸಪ್ತಪದಿ ದಿನಕ್ಕೆ ಸಪ್ತ ಸೂತ್ರಗಳನ್ನು ಹೇಳ್ತೀವಿ. ಅಷ್ಟೇ ಅಲ್ಲ, ರಾಷ್ಟ್ರ ಪಕ್ಷಿ ನವಿಲು ಹೇಗೆ ಫ್ಯಾಷನ್ ದುನಿಯಾದಲ್ಲಿ ಮಿನುಗುತ್ತೆ ಅನ್ನೋದನ್ನು ತೋರಿಸ್ತೀವಿ ಒಂದು ಬ್ರೇಕ್ನ ನಂತರ. ಆದ್ರೆ ಅದಕ್ಕೆ